ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕು ಕೇಂದ್ರದಲ್ಲಿರುವ ಶ್ರೀ ಕೋದಂಡರಾಮ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟವಾದ ವಿಭಿನ್ನವಾದ ದೇವಾಲಯ ಇದಾಗಿರುತ್ತದೆ. ಕೋದಂಡರಾಮನ ದೇವಾಲಯವು ಅನೇಕ ಕಡೆಗಳಲ್ಲಿ ನಾವು ಕಾಣಬಹುದಾಗಿದೆ. ಈ ರೀತಿ ವೈವಿಧ್ಯತೆಯಿಂದ ಕೂಡಿರುವ ದೇವಾಲಯ ಬೇರೆಲ್ಲೂ ನಿಮಗೆ ಕಾಣಸಿಗುವುದಿಲ್ಲ. ಈ ದೇವಾಲಯವನ್ನು ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿದೆ ಹಾಗೂ ಈ ದೇವಾಲಯದಲ್ಲಿರುವ ದೇವರುಗಳನ್ನು ವಾಸ್ತು ಪ್ರಕಾರವಾಗಿಯೇ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯವು ಮೇಲ್ನೋಟಕ್ಕೆ ವೈಷ್ಣವ ದೇವಾಲಯವೆಂದು ಕಂಡು ಬಂದರೂ ಸಹ ಈ ದೇವಾಲಯವು ಶಿವಪಂಚಾಯಿತ ದೇವಾಲಯವಾಗಿದೆ. ಈ ದೇವಾಲಯವು ಅತ್ಯಂತ ಪುರಾತನವಾದ ದೇವಾಲಯವಾಗಿದೆ. ಯಾವ ರಾಜರು ಯಾವಾಗ ಕಟ್ಟಿಸಿದರೆಂಬ ಉಲ್ಲೇಖವು ಲಭ್ಯವಿಲ್ಲ. ಒಟ್ಟಾರೆ ಈ ದೇವಾಲಯವು ಅತ್ಯಂತ ಪುರಾತನವಾದ ದೇವಾಲಯವೆಂದು ತಿಳಿದುಬರುತ್ತದೆ. ಮುಂಭಾಗದಿಂದ ನೋಡಲು ಈ ದೇವಾಲಯವು ಅಷ್ಟೊಂದು ಸುಂದರವಾಗಿ ಮನೋಹರವಾಗಿ ಕಾಣುವುದಿಲ್ಲ. ಆದರೆ ದೇವಾಲಯದ ಒಳಹೊಕ್ಕರೆ ಪ್ರತಿಯೊಬ್ಬರ ಮನ ಸೂರೆಗೊಳ್ಳುವುದರಲ್ಲಿ ಆಶ್ಚರ್ಯವಿಲ್ಲ. ಈ ರೀತಿ ದೇವಾಲಯವನ್ನು ಬೇರೆಲ್ಲೂ ನೋಡಲು ಸಾಧ್ಯವೇ ಇಲ್ಲ. ಈ ಕೋದಂಡರಾಮನ ದೇವಾಲಯದಲ್ಲಿ ಶಿವಪಂಚಾಯಿತ ಎಂದರೇನು ಎಂದರೆ ಬಹಳ ಜನಕ್ಕೆ ಈ ಬಗ್ಗೆ ಗೊತ್ತಿಲ್ಲ. ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಶಿವಪಂಚಾಯಿತ ಎಂದರೇನು, ಶಿವ ಮತ್ತು ಸಮೂಹ ದೇವತೆಗಳಿಗೆ ಮೊದಲ ಪೂಜೆ ಮಾಡಿ ನಂತರ ಕೊನೆಯದಾಗಿ ಶ್ರೀ ಕೋದಂಡರಾಮನಿಗೆ ಪೂಜೆ ಸಲ್ಲಬೇಕು. ಈ ರೀತಿ ಪೂಜೆ ಮಾಡುವುದಕ್ಕೆ ಶಿವಪಂಚಾಯಿತವೆಂದು ಹೇಳಲಾಗಿದೆ. ಈ ದೇವಾಲಯವು ಕೋದಂಡರಾಮನ ದೇವಾಲಯವಾಗಿದ್ದು ಗರ್ಭಗುಡಿಯಲ್ಲಿ ಸುಂದರವಾದ ಏಕಶಿಲೆಯಲ್ಲಿ ಕೋದಂಡರಾಮನನ್ನು ನಿರ್ಮಿಸಲಾಗಿದ್ದು, ಕೋದಂಡರಾಮನ ಬಲಭಾಗದಲ್ಲಿ ಲಕ್ಷ್ಮಣನನ್ನು, ಎಡಭಾಗದಲ್ಲಿ ಸೀತಾಮಾತೆಯನ್ನು ನಿರ್ಮಿಸಲಾಗಿದೆ. ಕೆಳಭಾಗದಲ್ಲಿ ಆಂಜನೇಯನನ್ನು ಹಾಗೂ ಪೀಠದಲ್ಲಿ ಗರುಡನನ್ನು, ಈ ಎಲ್ಲ ಮೂರ್ತಿಗಳನ್ನು ಏಕಶಿಲೆಯಲ್ಲೇ ನಿರ್ಮಿಸಲಾಗಿದೆ. ಸುಂದರವಾಗಿ ಮನೋಹರವಾಗಿ ನಿರ್ಮಿಸಲಾಗಿದೆ. ಇನ್ನು ಕೋದಂಡರಾಮನ ಮುಂಭಾಗದಲ್ಲಿ ಅತ್ಯಂತ ಸುಂದರವಾದ ಮಹೇಶ್ವರ ಲಿಂಗವನ್ನು, ಶಿವಲಿಂಗದ ಮುಂದೆ ನಂದೀಶ್ವರನನ್ನು ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಕೋದಂಡರಾಮನ ಬಲಭಾಗದಲ್ಲಿ ಗಣನಾಥ ಎಂದು ಕರೆಸಿಕೊಳ್ಳುತ್ತಿರುವ ಶ್ರೀ ಗಣೇಶನನ್ನು, ಎಡಭಾಗದಲ್ಲಿ ಆದಿತ್ಯ ಅಂದರೆ ಸೂರ್ಯದೇವನನ್ನು ಮತ್ತು ಅಂಬಿಕಾ ಮಾತೆ ಅಂದರೆ ಪಾರ್ವತೀದೇವಿಯನ್ನು, ಗರ್ಭಗುಡಿಯ ಬಲಭಾಗದಲ್ಲಿ ಆಗ್ನೇಯದಲ್ಲಿ ಈಶಾನ್ಯಾಭಿಮುಖ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ರೀತಿ ಈಶಾನ್ಯಾಭಿಮುಖ ಆಂಜನೇಯನು ಸಿಗುವುದು ಬಹಳ ಅಪರೂಪ. ನಂತರ ಆದಿ ಶಂಕರಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯ ಈಶಾನ್ಯದಲ್ಲಿ ತುಂಬ ಪುರಾತನವಾದ ಅತ್ಯಂತ ಸುಂದರವೂ ಮನೋಹರವೂ ಆದಂಥ ಗಾಯತ್ರಿ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಕೋದಂಡರಾಮ ದೇವಾಲಯದಲ್ಲಿ ಪ್ರಥಮ ಪೂಜೆಯನ್ನು ಶಿವನಿಗೂ, ನಂದೀಶ್ವರನಿಗೂ, ನಂತರ ಗಣೇಶನಿಗೆ, ನಂತರ ಸೂರ್ಯನಿಗೆ, ಅನಂತರ ಅಂಬಿಕಾ ಮಾತೆಗೆ, ನಂತರದಲ್ಲಿ ಆಗ್ನೇಯದಲ್ಲಿ ಹಾಗೂ ಈಶಾನ್ಯದಲ್ಲಿರುವ ಈಶಾನ್ಯಾಮುಖ ಆಂಜನೇಯನಿಗೆ, ಶಂಕರರಿಗೆ ಹಾಗೂ ಈ ಶಾನ್ಯದಲ್ಲಿರುವ ಗಾಯತ್ರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ ನಂತರವೇ ಕೊನೆಯಲ್ಲಿ ಶ್ರೀ ಕೋದಂಡರಾಮನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ದೇವಾಲಯದ ಸಂದೇಶವೇನೆಂದರೆ ಕೋದಂಡರಾಮನು ಶ್ರೀ ಪರಮೇಶ್ವರನ ಪರಮ ಭಕ್ತನಾಗಿದ್ದು ಶಿವನಿಗೆ ಪೂಜಿಸಿದ ಮೇಲೆ ಶ್ರೀರಾಮನಿಗೆ ಪೂಜಿಸುತ್ತಿರುವುದರಿಂದ ಶಿವ ಭಕ್ತರು ಮತ್ತು ವಿಷ್ಣು ಭಕ್ತರು ಅಂದರೆ ರಾಮ ಭಕ್ತರು ಎಲ್ಲರೂ ಒಂದೇ. ಶಿವ ಬೇರೆಯಲ್ಲ, ರಾಮ ಬೇರೆಯಲ್ಲ. ನಾನು ಶಿವಭಕ್ತ, ಶಿವನಿಗೆ ಮಾತ್ರ ಪೂಜೆ ಮಾಡುತ್ತೇನೆ, ನಾನು ರಾಮಭಕ್ತ, ರಾಮನಿಗೆ ಮಾತ್ರ ಪೂಜೆ ಮಾಡುತ್ತೇನೆ ಎಂಬುದು ಸಲ್ಲದು. ದೈವ ಒಂದೇ, ನಾಮ ಹಲವು ಎಂಬುದನ್ನು ಎತ್ತಿ ತೋರಿಸುತ್ತದೆ ಹೊಳಲ್ಕೆರೆಯ ಕೋದಂಡರಾಮ ಸ್ವಾಮಿಯ ಈ ದೇವಾಲಯ. ಅವರವರ ವೇಷಕ್ಕೆ, ಅವರವರ ಭಕುತಿಗೆ ಅವರವರಿಗೆಲ್ಲ ಗುರು ನೀನೊಬ್ಬನೇ, ದೇವನೊಬ್ಬನೇ ಎಂದು ಹೇಳಿರುವುದು ಸಮಂಜಸವಲ್ಲವೇ?
ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.